ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ. ಈಗಾಗಲೇ ನಾನು ಕುಮಟಾದಿಂದ ಮಾತಾಡ್ತಿರೋದು, ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ. ವಿಷಯ ಏನಂದರೆ, ಈಗಾಗಲೇ ನಾವು ಎಲ್ಲ ಒಂದು ವಿಡಿಯೋವನ್ನು ಏನು ಇದು ವಿಡಿಯೋವನ್ನು ಚಿತ್ರೀಕರಣವನ್ನು ನಾವು ಕನ್ನಡದಲ್ಲೂ ಮಾಡ್ತಾ ಇದ್ದೀವಿ. ಹೆಚ್ಚಿನದಾಗಿ 75% ನಾವು 75% ಕನ್ನಡದಲ್ಲೇ ಮಾಡ್ತಾ ಇದ್ದೀವಿ. ನಂತರ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಒಂದು 25% ಮಾಡ್ತಾ ಇದ್ದೀವಿ. ಅದಕ್ಕೆ ಏನಾಗ್ತದೆ ಅಂದರೆ, ಕೆಲವೊಂದು ಜನ ಏನು ಕಮೆಂಟ್ ಮಾಡ್ತಾರೆ ಕೇಳಿದ್ರೆ, ಕನ್ನಡದಲ್ಲಿ ಮಾಡಪ್ಪ ಅಂತ ಮೊದಲನೇ ಆದ್ಯತೆ ನಾವು ಕನ್ನಡಕ್ಕೆ ಕೊಡ್ತಾ ಇದ್ದೀವಿ. ಮತ್ತು ಕನ್ನಡವನ್ನು ನಾವು ನಮ್ಮ ಮಾತೃಭಾಷೆ ಮತ್ತು ನಮ್ಮ ರಾಜ್ಯದ ಭಾಷೆ, ನಮ್ಮ ಜಿಲ್ಲೆಯ ಭಾಷೆ, ನಮ್ಮ ತಾಲೂಕಿನ ಭಾಷೆ, ಅದಕ್ಕೆ ನಾವು ಹೆಚ್ಚಿನದಾಗಿ ಒತ್ತು ಕೊಡ್ತಾ ಇದ್ದೀವಿ. ತಾವು ಯೂಟ್ಯೂಬ್ ಅಕೌಂಟನ್ನು ಓಪನ್ ಮಾಡಿ ನೋಡ್ಬೋದು, ನಾಗರಾಜ್ ಶೆಟ್ ಅಂತ ಹೊಡಿದರೆ ಅದಕ್ಕೆ ಯೂಟ್ಯೂಬ್ ಅಕೌಂಟ್ನಲ್ಲಿ ನಮ್ಮದು ಎಲ್ಲ ವೀಡಿಯೋಗಳು ಬರ್ತವೆ. ಅದು ಹೆಚ್ಚಿನದಾಗಿ 75% ನಾವು ಕನ್ನಡದಲ್ಲೇ ನಾವು ವೀಡಿಯೋವನ್ನು ಮಾಡಾಕಿದ್ದೀವಿ. ತಮ್ಮಲ್ಲಿ ನಾವು ಬೇಡ್ಕೊಳ್ಳೋದು ಏನಂದರೆ, ಮತ್ತು ಕೆಲವೊಂದು ಜನ ನೀವು ಕನ್ನಡದಲ್ಲೇ ಮಾಡಾಕಿ ಅಂತ ಹೇಳ್ತಾರೆ. ನಾವು ಅದು ಹೆಚ್ಚುವರಿಯಾಗಿ ನಂತರದೇ ಎರಡನೇ ಆದ್ಯತೆಯನ್ನು ನಾವು ಹಿಂದಿಗೆ ಇಂಗ್ಲೀಷಿಗೆ ಕೊಡ್ತಾ ಇದ್ದೀವಿ. ಅದು ಕಡಿಮೆ ವಿಡಿಯೋ ಮಾಡಿದ್ದೀವಿ. ನಾವು ಮೊದಲನೇ ಆದ್ಯತೆಯನ್ನು ನಾವು ಕನ್ನಡಕ್ಕೆ ಕೊಡ್ತಾ ಇದ್ದೀವಿ. ಯಾಕಂದರೆ ನಮ್ದು ಇಲ್ಲಿ ಊರಿನ ಭಾಷೆ ಆಗಿರೋದು, ಸ್ಥಳೀಯ ಭಾಷೆ ಆಗಿರೋದ್ರಿಂದ, ಮತ್ತು ನಮ್ಮ ರಾಜ್ಯದ್ದು ಮತ್ತು ಜಿಲ್ಲೆಯದು ತಾಲೂಕಿನ ಭಾಷೆ ಆಗಿರೋದ್ರಿಂದ, ನಮ್ಮ ಮಾತೃಭಾಷೆ ಆಗಿರೋದ್ರಿಂದ, ಅದಕ್ಕೆ ನಾವು ಹೆಚ್ಚಿನದಾಗಿ ಒತ್ತನ್ನು ಕನ್ನಡಕ್ಕೆ ಕೊಡ್ತಾ ಇದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಮತ್ತು ನಮಗೆ ನಿಮ್ಮ ಸಹಕಾರ ಬೇಕು. ಯಾಕಂದರೆ ನಿಮ್ಮ ಒಂದು ಸಹಕಾರದ ಮೇಲೆಗೆ ನಮ್ಮ ಫಾಲೋವರ್ಸ್ ಆಗಿರ್ಬೋದು ಮತ್ತು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಯೂಟ್ಯೂಬ್ ಚಾನಲಲ್ಲಿ, ಮತ್ತು ಫಾಲೋವರ್ಸ್ ಆಗಿ ಹೆಚ್ಚಿನದಾಗಿ ನೀವು ನಮಗೆ ಬೆಂಬಲವನ್ನು ಸೂಚಿಸಬೇಕು. ಯಾಕೆ ಕೇಳಿದ್ರೆ, ನಾವು ಇವಾಗಲೇ ಬೆಳೆಯುತ್ತಿರುವಂಥ ಒಂದು ಏನು ಮೊಳಕೆ ಮತ್ತು ನಾವು ಕೂಸು, ಆ ಒಂದು ನಿಟ್ಟಿನಲ್ಲಿ ನೀವು ದೊಡ್ಡ ಮನಸ್ಸು ಮಾಡಿ ನಮಗೆ ಬೆಳೆಸುವಂಥ ಕಾರ್ಯವನ್ನು ಮಾಡಬೇಕು. ಯಾಕಂದರೆ ಒಂದು ಸಬ್ಸ್ಕ್ರೈಬರ್ಸ್ ಮಾಡಿದ್ರೆ, ಒಂದು 4 ಸಬ್ಸ್ಕ್ರೈಬರ್ಸ್ ನಿಮ್ಮ ಕೈಲಾದ ಮಟ್ಟಿಗೆ ಒಂದು ಸಹಾಯ ಮಾಡ್ದಂಗೆ, ಅಳಿಲು ಸೇವೆ ಅಂತ ನೀವು ತಿಳ್ಕೊಳ್ಬೇಕು. ಅದು ಒಂದು 4 ಸಬ್ಸ್ಕ್ರೈಬರ್ಸ್ ಮಾಡಿಸ್ಕೊಡ್ಬೇಕು ಮತ್ತು ಫಾಲೋವರ್ಸ್ ಎಲ್ಲ ಮಾಡಿಸಿದ್ರೆ ನಮ್ಮ ಮುಂದಿನ ದಿನದಲ್ಲಿ ಬೆಳೆಯೋದಕ್ಕೆ ತಮ್ಮ ಒಂದು ಅಳಿಲು ಸೇವೆ ಇದ್ದರೆ ಒಳ್ಳೆಯದು. ಆ ಒಂದು ನಿಟ್ಟಿನಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀನಿ ತಮ್ಮಲ್ಲಿ. ನಾವು ಈಗಾಗಲೇ ನಮ್ಮದು ಫೇಸ್ಬುಕ್ ಅಕೌಂಟ್ನಲ್ಲಿ ಏನಾಗ್ತಾ ಇದೆ ಅಂದರೆ, ನಾವೆಲ್ಲ ಥರದ ಹೂಗಳಿಗೆ ಆಗಿರ್ಬೋದು, ಹಣ್ಣುಗಳ ಒಂದು ವಿಡಿಯೋವನ್ನು ಎಲ್ಲ ಅಪ್ಲೋಡ್ ಮಾಡ್ತಾನೇ ಇದ್ದೀವಿ. ಅದಕ್ಕೆ ಒಳ್ಳೆ ರೀತಿ ವ್ಯೂಸ್ ಆಗ್ತಾಯಿದೆ. ನಮ್ಮ ಸ್ಟೇಟ್ಮೆಂಟಿಗೂ ಒಳ್ಳೆ ರೀತಿ ವ್ಯೂಸ್ ಆಗ್ತಾಯಿದೆ. ಅದಕ್ಕಾಗಿ ಒಂದು 2-3-4 ಲಕ್ಷ ವ್ಯೂಸ್ಗಳು ಆಗಿದೆ. ಈಗ ಒಂದು 2-3 ಲಕ್ಷ ವ್ಯೂಸ್ಗಳು ಆಗಿದೆ, ಜನ ನೋಡಿದ್ದಾರೆ. ದೇಶ ವಿದೇಶಗಳಲ್ಲೂ ಕೂಡ ಯೂಟ್ಯೂಬ್ನಲ್ಲಿ ಚಾನಲ್ನಲ್ಲೂ ಕೂಡ 1 ಲಕ್ಷದ ಮಟ್ಟಿಗೆ ನಮ್ಗೆ ವ್ಯೂಸ್ಗಳು ಬರ್ತಾ ಇದ್ದಾವೆ. ಹೊರಗಿನ ದೇಶದಲ್ಲೂ ಕೂಡ ಒಂದು ವ್ಯೂಸ್ಗಳು ನಮ್ಮದು ಒಂದು ಇದನ್ನು ವಿಡಿಯೋವನ್ನು ನೋಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ತಾವು ಹೆಚ್ಚಿನದಾಗಿ ನಮಗೆ ಬೆಂಬಲವನ್ನು ಸೂಚಿಸೋದಕ್ಕೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಮತ್ತು ಫಾಲೋವರ್ಸನ್ನು ಮಾಡ್ಕೊಡ್ಬೇಕು. ಯಾಕಂದರೆ ಮುಂದಿನ ದಿನದಲ್ಲಿ ಮತ್ತೊಂದು 5-10 ವರ್ಷದ ನಂತರದಿಂದ ನಮಗದು ಹಣ ಬರುವಂತೆ ಆಗಿಬಿಟ್ರೆ, ನಾವು ಮುಂದಿನ ದಿನದಲ್ಲಿ ನಾವು ಮುಂದಿನ ದಿನದಲ್ಲಿ ನಾವು ಆರ್ಥಿಕವಾಗಿ ಬಲ ಆದರೆ, ಮುಂದಿನ ದಿನದಲ್ಲಿ ನಮ್ಮದು ಎಲೆಮರೆ ಕಾಯಿ ಆಗಿರುವಂಥ ಕೆಲವೊಂದು ನಮ್ಮದು ಪ್ರವಾಸಿ ತಾಣಗಳೆಲ್ಲ ಇರ್ತವೆ, ಅದು ಪರಿಚಯ ಮಾಡಿಕೊಡೋದಕ್ಕೆ ನಾವು ಉತ್ಸುಕರಾಗಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ನಮಗೇನಾಗ್ತದೆ, ನಮ್ಮ ಕೈಯಿಂದ ಒಂದು ನಾವು ಸ್ವಂತ ನಮ್ಮದು ದುಡಿಮೆಯಿಂದನೇ ನಾವು ಇದನ್ನು ಒಂದು ಸ್ವಲ್ಪ ಒಂದು ತಿರುಗಾಟವನ್ನೆಲ್ಲ ನಾವು ಹವ್ಯಾಸವಾಗಿ ತಗೊಂಡು ನಾವು ಮಾಡ್ತಾನೇ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ತಮ್ಮ ಕಡೆಯಿಂದ ನಮಗೆ ಬೆಳೆಸುವಂಥ ಮನಸ್ಸಿದ್ರೆ, ನಮಗೊಂದು ಸಬ್ಸ್ಕ್ರೈಬರ್ಸ್ ಹಾಗೂ ಒಂದು ಫಾಲೋವರ್ಸನ್ನು ಮಾಡಿಕೊಡ್ಬೇಕಾದ್ರೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಾನು.